ಸಂಸದೆ ಸುಮಲತಾ ಅವರ ನಡೆ ಏನು ಅನ್ನೋದು ದೊಡ್ಡ ಮಟ್ಟದಲ್ಲಿ ಕುತೂಹಲಕ್ಕೆ ಕಾರಣ ಆಗಿದೆ. ಕಾರಣ ಈಗ ಆಲ್ರೆಡಿ ಮಂಡ್ಯ ದಳಪತಿಗಳ ಪಾಲಾಗಿದೆ. ಹಾಗಾಗಿ ಈಗ ಸಚಿವ ಚಲುವರಾಯಸ್ವಾಮಿ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ. ಸುಮಲತಾ ಏನ್ ಬೇಕಾದರೂ ನಿರ್ಧಾರ ತೆಗೆದುಕೊಳ್ಳಲಿ, ಅವರು ನಮಗೆ ಬೆಂಬಲ ಕೊಡ್ತೀನಿ ಅಂದ್ರೆ ಕೊಡ್ಲಿ. ಮಂಡ್ಯದಲ್ಲಿ ಸಚಿವ ಚಲುವರಾಯಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಪಕ್ಷೇತರ ಸಂಸದೆ ಬೆಂಬಲ ಕೊಟ್ರೆ ಬೇಡ ಅನ್ನಲ್ಲ ಅಂತ ಹೇಳಿದ್ದಾರೆ. ಸುಮಲತಾ ಜೊತೆ ರಾಜಕೀಯವಾಗಿ ನಾವು ಮಾತಾಡಿಲ್ಲ, ಅವರ ನಿಲುವುಗಳ ಬಗ್ಗೆ ನಾನು ಯಾವತ್ತೂ ಕೂಡ ಪ್ರಶ್ನೆ ಮಾಡಿಲ್ಲ ಅಂತ ಸಚಿವ ಚಲುವರಾಯಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಬಟ್ ಆಲ್ರೆಡಿ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ಘೋಷಣೆ ಆಗಿರೋದ್ರಿಂದ ಅವರು ಸಪೋರ್ಟ್ ಕೇಳ್ತಾ ಇರೋದು. ಬೆಂಬಲ ಕೊಡ್ತೀನಿ ಅಂದ್ರೆ ಅದನ್ನ ಬೇಡ ಅನ್ನೋಕೆ ನಾವ್ಯಾರು? ಪಕ್ಷೇತರ ಸಂಸದೆ ಆಗಿದ್ದಾರೆ, ಹಾಗಾಗಿ ಅವರು ಬೆಂಬಲ ಕೊಡ್ತೀನಿ ಅಂದ್ರೆ ಕೊಡ್ಲಿ ಅನ್ನುವಂತಹ ವಿಚಾರವನ್ನ ಸಚಿವ ಚಲುವರಾಯಸ್ವಾಮಿ ಪ್ರಸ್ತಾಪ ಮಾಡಿದ್ದಾರೆ. ಏನು ತೀರ್ಮಾನ ಜನತಾ ದಳದಲ್ಲಿ ಯಾರೇ ಟಿಕೆಟ್ ಕೊಡಲಿ ಅಥವಾ ನಾವು ಹಿಂಗೆ ಮಾಡಬೇಕು ಅಂತ ಅವರು ಮಾತಾಡಿಲ್ಲ, ನಾನು ಅವ್ರ ಜೊತೆಲಿ ಮಾತಾಡಿಲ್ಲ. ಇಲ್ಲಿವರೆಗೆ ರಾಜಕಾರಣ ಅವ್ರ ಜೊತೆಲಿ ಚರ್ಚೆ ಮಾಡಿಲ್ಲ. ನಾನು ಅವ್ರು ಗೆದ್ದಾಗಲಿಂದ ಇಲ್ಲಿವರೆಗೆ ನೀವು ಕೇಳಿದಂಥ 1000 ಪ್ರಶ್ನೆಗೂ ಉತ್ತರ ಹೇಳಿರೋದು ಒಂದೇ, ಅವರು ಇಂಡಿಪೆಂಡೆಂಟಾಗಿ ಗೆದ್ದಿದ್ದಾರೆ. ಅವ್ರ ತೀರ್ಮಾನ ಅವ್ರಿಗೆ ಬಿಟ್ಟಿದ್ದು. ಅವ್ರು ಏನು ತೀರ್ಮಾನ ತಗೋತಾರೆ ಅದಕ್ಕೆ ನಮ್ಮದೇನು ಮಧ್ಯೆ ಚಕಾರ ಇರಲ್ಲ ಅಂತ ಹೇಳಿದ್ದೆ. ಇವತ್ತು ಅದೇ, ಅವ್ರು ಏನು ತೀರ್ಮಾನ ತಗೋತಾರೆ ಅವ್ರಿಗೆ